ಅದೆಲ್ಲ ಇದು ಜಮ್ಮು ಕಾಶ್ಮೀರ ಆಮೇಲೆ ಬರ್ತೀನಿ. ಟೆಂಟ್ಗಳ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ಒಳಗಡೆ ಹೋದ್ರೆ 50,000 ರೂಪಾಯಿ, 1 ಲಕ್ಷ, 2 ಲಕ್ಷ ರೂಪಾಯಿ ಟೆಂಟ್ಗಳು ಎಲ್ಲ VIP ಗಳಿಗೆ. ಯಾರು ಚಾರ್ಟರ್ ಫ್ಲೈಟ್ನಾಗ ಬರ್ತಾರೆ ಅದಾಗಿರ್ತಕ್ಕಂಥದ್ದು ಬೇರೆ. ಬಡವರು ಹೋದ್ರು ಆಯ್ತು. ನಾನು ಕೇಳ್ತಕ್ಕಂಥ ಪ್ರಶ್ನೆ, ಅವ ಟಿಕೆಟ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರಲ್ಲ, ನೀವು ಯಾಕೆ ಮಾತಾಡಲಿಲ್ಲ? ಫ್ರೀ ಬಿಡಬೇಕಾಗಿತ್ತು ನೀವೆಲ್ಲರಿಗೆ ಟಿಕೆಟು. ಎಲ್ಲ ಹಿಂದೂಗಳಿಗೆ ನೀವು ಫ್ರೀ ಮಾಡ್ಬೋದಾಗಿತ್ತಲ್ಲ, ಟಿಕೆಟ್ ಯಾಕೆ ಮಾಡಲಿಲ್ಲ? ಅಲ್ಲೇ ದುಡ್ಡು ಮಾಡ್ಕೊಂಬಿಟ್ರು. ದುಡ್ಡು ಅಲ್ಲೇ ಮಾಡ್ಕೊಂಡಿರೋದು. ಈಗ ಮೊನ್ನೆ ಎಷ್ಟೆಲ್ಲ ಮಾತಾಡಿದ್ರು. ಜಮ್ಮು ಕಾಶ್ಮೀರನಾಗ ಅಲ್ಲೇ ಇದ್ದೀನಿ, ನಾನು ಅಲ್ಲೇ ಇದ್ದೀನಿ. ನಮ್ಮ ಜನ ಕೇಳಿ 60,000 ರೂಪಾಯಿ 70,000 ರೂಪಾಯಿ ಒಂದು ಟಿಕೆಟ್. ಬಡವ್ರು ಹೆಂಗಿತ್ತು ಅಂತಾರೆ. 10 ಜನ ಕರ್ಕೊಂಡು 6 ಲಕ್ಷ ರೂಪಾಯಿನ ಖರ್ಚು ಮಾಡ್ಬೋದಾ? ಅಲ್ಲ, ನಾವೇನೋ ಇವತ್ತು ಚಾರ್ಟರ್ ಸರ್ಕಾರ ಸಹಾಯ ಮಾಡ್ತು, ಹೋದ್ವಿ ತಂದ್ವಿ, ಅದು ಬೇರೆ ಪ್ರಶ್ನೆ. ಮತ್ತೆ ಇವ್ರು ಯಾಕೆ ಮಾಡಬಾರ್ದಾಗಿತ್ತು? ಇವತ್ತು ಇಂಡಿಯನ್ ಏರ್ಲೈನ್ಸ್ ಎಲ್ಲಿದೆ? ಇವತ್ತು ಏರ್ ಇಂಡಿಯಾ ಎಲ್ಲಿದೆ? ಇವತ್ತು ಏರ್ ಇಂಡಿಯಾ ಎಲ್ಲಿದೆ? ಏರ್ ಇಂಡಿಯಾ ಬಗ್ಗೆ ಎಲ್ಲ ಮಾತಾಡ್ತಾರೆ ಇವರು. ಸುಮ್ಮನೆ ದಯಮಾಡಿ ನನ್ನ ಮನವಿ ಏನಂತಂದ್ರೆ, ಆಗಲಿ ಚರ್ಚೆಗಳು ಒಳ್ಳೇದ ಬಗ್ಗೆ ಆಗಿರಲಿ, ನಾವೇನು ಕಾಂಗ್ರೆಸ್ಸೇ ಗ್ರೇಟ್ ಅಂತ ಹೇಳ್ಕೊಳಕ್ ಹೋಗೋದಿಲ್ಲ. ಆದ್ರೆ ನೀವೇನು 24 ತಾಸು ಗ್ರೇಟು ಬರೇ ಮುಸ್ಲಿಮ್ಗೆ ಬೈಯೋದು ಗ್ರೇಟ್ ಬಿಟ್ರೆ ಇನ್ನೇನೇನಿಲ್ಲ. 24 ತಾಸು 11 ವರ್ಷ ದಿನ ಬೆಳಗ್ಗೆ ಎದ್ರೆ ಸಾಯಂಕಾಲವರೆಗೆ ಮುಸ್ಲಿಮು. ದಯಮಾಡಿ ಬಿಜೆಪಿ ಯುವ ನಾಯಕರಲ್ಲಿ ಹೊಸ ದೇಶ ಆಗಲಿ, ಹೊಸ ವಿಚಾರಗಳ ಬಗ್ಗೆ ಮಾತಾಡೋಣ. ವೈಯಕ್ತಿಕವಾಗಿ ಡಿಫರೆನ್ಸ್ಗಳು ಇರ್ಬೋದು, ರಾಜಕೀಯವಾಗಿ ಡಿಫರೆನ್ಸ್ಗಳು ಇರ್ಬೋದು. ದೇಶದ ವಿಷಯ ಬಂದಾಗ ತಪ್ಪಿದ್ರೆ ತಪ್ಪಂತ ಒಪ್ಕೊಳ್ಳೋಣ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ. ಅದು ಬಿಟ್ಕೊಂಡು ಮುಸಲ್ಮಾನರು ದಿನ ಬೆಳಗ್ಗೆ ಇದ್ರೆ ಮುಸಲ್ಮಾನರು. ನಾನು ಅಲ್ಲೇ ದಿನ ನಮ್ಮ ತಾಯಿ ಪ್ರತಿಯೊಬ್ಬರಿಗೆ 6 ಕಿಲೋಮೀಟರ್ 7 ಕಿಲೋಮೀಟರ್ ಹೆಗಲ ಮೇಲೆ ಎತ್ಕೊಂಡು ಕೆಳಗೆ ಬಂದಿದ್ದಾರೆ. ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡೋದು ಬೇಡ. ರಕ್ತ ಸೋರ್ಸ್ಕೊಂಡು ತಲೆ ಮೇಲೆ ಹಾಕೊಂಡು ಬಂದಿದ್ದಾರೆ. ಎಲ್ಲ 2,000 ಜನಕ್ಕೆ ಅಲ್ಲಿಂದ ಇವಾಕ್ಯುಯೇಟ್ ಮಾಡಿರ್ತಕ್ಕಂಥದ್ದು ಮೆಜಾರಿಟಿ ಅವರೇ ಮುಸಲ್ಮಾನರು. ಅದ್ರ ಬಗ್ಗೆ ಒಳ್ಳೇದೇನು ಚರ್ಚೆ ಮಾಡೋಣ? ಟೆರರಿಸ್ಟ್ ಆಕ್ಟಿವಿಟಿ ಬಹುತೇಕ ಈ ದೇಶದಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಭಾಗದಿಂದ ಆಗಿದೆ. ಇವತ್ತ್ಯಾಕೆ ಜಾತಿಯತ್ ಮಾತನಾಡ್ತಿದ್ರಿ? ಆಮೇಲೆ ಪುಲ್ವಾಮಾದಲ್ಲಿ ಸತ್ತೋದ್ರಲ್ಲ, ಅವಾಗ ಅವ್ರು ಮಾಡಿರ್ತಕ್ಕಂಥದ್ದು ಟೆರರಿಸ್ಟ್ ಯಾವ ಜನಾಂಗದವರು? ಸತ್ತೋರು ಯಾವ ಜನಾಂಗದವರು? ಇದು ಎಲ್ಲಿವರೆಗಮ್ಮ ಇದೇ ಚರ್ಚೆ ಈ ದೇಶದಲ್ಲಿ? ಕೈ ಮುಗಿದು ನನ್ನ ರಿಕ್ವೆಸ್ಟ್ ಇದೆ, ವಿನಂತಿ ಇದೆ, ಆಗಿರ್ತಕ್ಕಂಥದಕ್ಕೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವಿಷಯನೇ ಇಲ್ಲ. ಎಲ್ಲ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, 140 ಕೋಟಿ ಜನಸಂಖ್ಯೆ, ಇಡೀ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಸೇರಿ ಅದನ್ನು ಖಂಡನೆ ಮಾಡಿದ್ದಾರೆ. ಇವರಿಗೆ ಬೇರೆ ಬೈಬೇಕು. ಈಗ ಮತ್ತೆ ಚುನಾವಣೆ ಗೆಲ್ಬೇಕು. ಬಿಹಾರ್ ಚುನಾವಣೆ ನೋಡ್ರಿ, ಬರೀ ಪಾಕಿಸ್ತಾನ ಮುಗಿಸ್ಬಿಡ್ತೀನಿ. ಬಿಹಾರ್ನಾಗ ಏನು ಮಾಡಿದ್ರೆ ಅಂತ ಏನು ಹೇಳೋದಲ್ಲ. ಇವತ್ತು ಬಿಹಾರ್ನಲ್ಲಿ ಒಂದು ಜಿಲ್ಲೆಯಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರತಕ್ಕಂಥದ್ದು 42,000 ರೂಪಾಯಿ ವರ್ಷಕ್ಕೆ. ದಯಮಾಡಿ ಕೇಳಿಸ್ಕೊಳ್ಳಿ, ಒಂದು ವರ್ಷದಲ್ಲಿ ಒಂದು ಜಿಲ್ಲೆಯಲ್ಲಿ ಆವರೇಜ್ ಹೇಳ್ತಾ ಇಲ್ಲ, ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಇರ್ತಕ್ಕಂಥ ಒಂದು ಆವರೇಜ್ ನಿಮಗೆ ಹೇಳಿದ್ರೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು 42,000 ರೂಪಾಯಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ? ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಈಗ ಅಲ್ಲಿ ಹೋಗಿ ಹೇಳೋದು ಏನಂತಂದ್ರೆ ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ, ತಾಳಿ, ಮಂಗಳಸೂತ್ರ ಬರೀ ಇವೇ ಇರ್ತಾವೆ. ಈಗ ಚುನಾವಣೆ ಮುಗಿಯವರೆಗೆ ನೋಡ್ರಿ, ಈ ಡೈಲಾಗ್ಗಳು ಬಿಟ್ರೆ ಬೇರೆ ಏನು ಡೈಲಾಗ್ಗಳು ಇರೋದಿಲ್ಲ.